ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 2 ತಿಮೋಥಿ 3ನೇ ಅಧ್ಯಾಯದ 16ನೇ ವಾಕ್ಯ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಪೌಲನು ದೇವರ ಸತ್ಯವೇದದ ಕುರಿತಾಗಿ, ದೇವರ ವಾಕ್ಯದ ಕುರಿತಾಗಿ ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಏನೆಂದರೆ, ದೈವ ಪ್ರೇರಿತವಾದಂತಹ ವಾಕ್ಯಗಳು, ಸತ್ಯವೇದದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದೊಂದು ವಾಗ್ದಾನಗಳಾಗಿರಬಹುದು, ವಾಕ್ಯಗಳಾಗಿರಬಹುದು, ಎಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರುವಂತಹ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಕೂಡ ಉಪಯುಕ್ತವಾಗಿವೆ. ನಮ್ಮ ಒಳ್ಳೆಯದಕ್ಕಾಗಿ ನಾವು ಈ ಭೂಲೋಕದ ಯಾತ್ರೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ನಡೆಯಬೇಕೋ ಆ ಒಂದು ಕಾರ್ಯಗಳನ್ನು ಸತ್ಯವೇದದಲ್ಲಿ ತಿಳಿಸಿಕೊಡುವಂಥದ್ದಾಗಿದೆ. ಆದ್ದರಿಂದ ಪ್ರತಿದಿನವೂ ಕೂಡ ಸತ್ಯವೇದವನ್ನು ಓದಿ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯವು ಹೇಳುವ ಹಾಗೆ ಕರ್ತನೆ, ನಿಮ್ಮ ದೈವ ಪ್ರೇರಿತವಾಗಿರುವಂತಹ ನಿಮ್ಮ ಪ್ರತಿಯೊಂದೊಂದು ವಾಕ್ಯವು ನಮ್ಮ ಜೀವಿತವನ್ನು ಕರ್ತನೆ ತಿದ್ದುಪಡಿಸಿ, ಸರಿಪಡಿಸಿ ಕರ್ತನೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂತೆ ಮಾಡುವಂಥದ್ದಾಗಿದೆ ಅಪ್ಪ. ಅದೇ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಸತ್ಯವೇದವನ್ನು ಓದುವಂತಹ ಕರ್ತನೆ ಮನಸ್ಸನ್ನು ನೀಡಿ, ಸತ್ಯವೇದವನ್ನು ಕರ್ತನೆ ಓದಿ ಅದರಂತೆ ತಮ್ಮ ಜೀವಿತವನ್ನು ನಡೆಸಲು ಒಪ್ಪಿಸಿಕೊಡುವಂತೆ ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರನ್ನ ಆಶೀರ್ವದಿಸು, ಬಲಪಡಿಸು ಕರ್ತನೆ. ನಿನ್ನ ನೀತಿ ಶಿಕ್ಷೆಗಾಗಿ ಒಳಪಡಿಸುವ ಹಾಗೆ, ಅದರಿಂದ ಕರ್ತನೆ ನಿನ್ನ ನಾಮ ಮಹಿಮೆಯಾಗುವ ರೀತಿಯಲ್ಲಿ ಎಲ್ಲರನ್ನ ಉಪಯೋಗಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.